ನಮಸ್ಕಾರ ವೀಕ್ಷಕರೇ, ಆತ್ಮ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಸಿದ್ದರಾಮಯ್ಯ. ನಮ್ಮ ಮೂಲ ಜಾತಕಗಳಲ್ಲಿ ಗ್ರಹಗಳ ಬದಲಾವಣೆ ಆಗುತ್ತೆ. ಗ್ರಹಗಳ ಬದಲಾವಣೆಯಿಂದ ನಮ್ಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಗ್ರಹಗಳ ಬದಲಾವಣೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ಉದಾಹರಣೆ ಸಮೇತ, ಜೊತೆಗೆ ಇದರಿಂದ ಏನೆಲ್ಲ ನಮಗೆ ಎಫೆಕ್ಟ್ ಆಗುತ್ತೆ, ಅದನ್ನ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಇದಕ್ಕೆ ಪರ್ಮನೆಂಟ್ ಪರಿಹಾರ ಏನಾದ್ರೂ ಇದೆಯಾ ಅಥವಾ ಟೆಂಪರವರಿಯಾಗಿ ಏನಾದ್ರೂ ಪರಿಹಾರಗಳಿರತ್ತಾ, ಜೊತೆಗೆ ಎಲ್ರಿಗೂ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಸದ್ದು ಮಾಡ್ತಿರುವಂತಹ ಸುದ್ದಿ ಅಂದ್ರೆ ಅದು ನಟ ದರ್ಶನ್ ಅವರ ಜೈಲ್ವಾಸ. ನಟ ದರ್ಶನ್ ಅವರ ಜಾತಕದಲ್ಲಿ ಏನು ದೋಷ ಇತ್ತು, ನಟ ದರ್ಶನ್ ಅವರು ಒಂದಷ್ಟು ಪರಿಹಾರಗಳನ್ನು ಕೂಡ ಮಾಡ್ಕೊಂಡ್ರು, ಆದ್ರೂ ಕೂಡ ಅವರಿಗೆ ಯಾಕೆ ಸಮಸ್ಯೆ ಪರಿಹಾರ ಸಿಗ್ಲಿಲ್ಲ, ಎಲ್ಲ ವಿಚಾರವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸೋಮಶೇಖರ್ ಗುರೂಜಿ ಅವರು. ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಹೇಳದೆ ಬೇಡ, ಇತ್ತೀಚಿನ ದಿನದಲ್ಲಿ ಜಾಸ್ತಿ ಸುದ್ದಿ ಆಗ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಅದು ನಟ ದರ್ಶನ್ ಅವರ ಬಂಧನ. ದರ್ಶನ್ ಅವ್ರಿಗೆ ಒಂದಷ್ಟು ಏನೋ ಜಾತಕದಲ್ಲಿ ದೋಷ ಇತ್ತಂತೆ, ಅದನ್ನ ಪರಿಹಾರ ಮಾಡ್ಕೊಂಡಿದ್ರಂತೆ ಅನ್ನೋ ವಿಚಾರ ಕೂಡ ಇದೆ. ಪರಿಹಾರ ಮಾಡ್ಕೊಂಡ್ರು ಅವ್ರಿಗೆ ಯಾಕೆ ಈ ರೀತಿಯಾಗಿ ಶಿಕ್ಷೆ ಆಯ್ತು, ಹಾಗಾದ್ರೆ ಜ್ಯೋತಿಷ್ಯ ಸುಳ್ಳ ಅಂತ ಒಂದಷ್ಟು ಜನ ಮಾತನಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಜಿ. ಮೊದಲಾಗಿ ಹೇಳ್ಬೇಕಂದ್ರೆ ಈ ಜ್ಯೋತಿಷ್ ಶಾಸ್ತ್ರ ಅನ್ನೋದು ಸತ್ಯನ ಸುಳ್ಳು ಅಂದರೆ ಖಂಡಿತವಾಗ್ಲೂ ಸತ್ಯ ಇದೆ. ಇದು ನಾನು ಪ್ರೂವ್ ಕೂಡ ಮಾಡ್ತೀನಿ ವೀಕ್ಷಕರೇ. ಆದರೆ ಮೊದಲನೇದಾಗಿ ಈ ಜ್ಯೋತಿಷ್ಯದಲ್ಲಿ ದರ್ಶನ್ ಅವರ ಜಾತಕವನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ, ಆ ಜಾತಕ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಇವಾಗ ದರ್ಶನ್ ಅವರು ಯಾವ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೋ, ಇನ್ ಫ್ಯೂಚರಲ್ಲಿ ನಿಮಗೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿ ಬರ್ಬೋದು. ಅದು ಬರಬಾರ್ದಂದರೆ ಈ ಚಾನಲ್ ಈ ಪ್ರೋಗ್ರಾಮ್ನ ಖಂಡಿತವಾಗಿ ವೀಕ್ಷಣೆ ಮಾಡಿ, ಕೊನೆಯವರೆಗೂ ನಿಮಗೆ ಉತ್ತರ ಸಿಗುತ್ತದೆ. ಸೊ ಇದರಿಂದ ಜ್ಯೋತಿಷ ನಂಬಾರ್ದು ಅನ್ನೋದು ನಿಮಗೆ ಕೂಡ ಉತ್ತರ ಸಿಗುತ್ತೆ. ಪ್ಲಸ್ ಇದರಿಂದ ನಿಮಗೊಂದು ಗುಡ್ ನ್ಯೂಸ್ ಕೂಡ ಕೊಡ್ತೀನಿ, ಇನ್ಕ್ಲೂಡಿಂಗ್ ದರ್ಶನ್ಗೂ ವೀಕ್ಷಕ ನಿಮಗೂ ಕೂಡ ಗುಡ್ ನ್ಯೂಸ್ ಕೊಡ್ತೀನಿ. ಸೊ ಅದರಿಂದ ಈ ಪ್ರೋಗ್ರಾಮ್ ಪೂರ್ತಿ ಕೊನೆಯವರೆಗೂ ನೋಡಿ, ಆಯಿತಾ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಕೆಲವರು ಅಭಿಪ್ರಾಯ ಏನಂದರೆ ಈ ದರ್ಶನ್ ಅವರು, ಕೆಲವರು ಏನು ಹೇಳ್ತಾರೆ, ದರ್ಶನ್ ಅವರು ತನ್ನ ಬುದ್ಧಿನೋ ಕೋಪ ತೆಗೆದುಕೊಟ್ಟು ತುಂಬ ಕೆಟ್ಟ ಕೆಲಸ ತಪ್ಪು ಮಾಡಿದರು. ಸೊ ಈ ದರ್ಶನ್ ಅವರು ಬುದ್ಧಿನ ಕೋಪ ಕೈಲಿ ಕೊಡಬಾರ್ದಾಗಿತ್ತು, ಸ್ವಲ್ಪ ಒಂದು ನಿಮಿಷ ಯೋಚನೆ ಮಾಡಿದರೆ ಇಂಥ ಕೆಟ್ಟ ಪರಿಸ್ಥಿತಿಯವರಿಗೆ ದರ್ಶನ್ ಅವರಿಗೆ ಬರ್ತಾ ಇರಲಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಜ್ಯೋತಿಷ್ ಅವರು, ಇದು ಸಾಮಾನ್ಯವಾಗಿ ದರ್ಶನ್ ಅವರು ಈ ಕೆಟ್ಟ ಪರಿಸ್ಥಿತಿಗೆ ಅವರೇ ಮೂಲ ಕಾರಣ, ಬೇರೆ ಇನ್ಯಾರೂ ಅಲ್ಲ. ಸೊ ಅಂತ ಕೆಲವರ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ಏನಂದರೆ, ಈ ದರ್ಶನ್ ಇಂಥ ಕೆಟ್ಟ ಪರಿಸ್ಥಿತಿಗೆ ಬರೋದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ದರ್ಶನ್ ಅವರಲ್ಲ, ಜಾತಕನೇ ಮೇನ್ ಕಾರಣ ಅಂತ ನಾನು ಹೇಳ್ತೀನಿ. ಅದನ್ನು ನಾನು ಖಂಡಿತ ಪ್ರೂವ್ ಕೂಡ ಮಾಡ್ತೀನಿ. ಈ ಪ್ರೋಗ್ರಾಮನ್ನು ನೀವು ಕೊನೆಯವರೆಗೂ ನೋಡ್ತಾ ಹೋಗ್ತಾ ಇದ್ದರೆ ನಿಮಗೆ ಅರ್ಥ ಆಗುತ್ತೆ, ನಾನು ಹೇಳ್ತಾ ಇರೋದು ಸತ್ಯನೋ ಸುಳ್ಳು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ. ಸೊ ಯಾವ ರೀತಿ ಅಂದರೆ, ಮೊದಲಾಗಿ ಹೇಳಬೇಕು ಅಂದರೆ, ಇದು ಅವ್ರದ್ದು ದರ್ಶನ್ ಅವ್ರದ್ದು ಜಾತಕ ವೀಕ್ಷಕರೇ. ದರ್ಶನ್ ಅವ್ರು ಬಂದು 16ನೇ ತಾರೀಕು 2ನೇ ತಿಂಗಳು 1977ರಲ್ಲಿ ಹುಟ್ಟಿರೋದು. ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಹುಟ್ಟಿದ್ದಾರೆ ವೀಕ್ಷಕರೇ. ಸೊ ಇದು ದರ್ಶನ್ ಅವ್ರ ಜಾತಕ. ಪ್ಲಸ್ ವೃಷಭ ಲಗ್ನ ಹಾಗೂ ಮಕರ ರಾಶಿಯಲ್ಲಿ ಜನನವಾಗಿದೆ ವೀಕ್ಷಕರೇ. ಸೊ ಇದು ಜಾತಕ ಜನವಾಗಿದೆ. ಪ್ಲಸ್ ಮೇಲ್ನೋಟಕ್ಕೆ ಈ ಜಾತಕ ತುಂಬಾ ಚೆನ್ನಾಗಿದೆ. ಅರ್ಧ ನಾವು ಡೀಪಾಗಿ ಸ್ಟಡಿ ಮಾಡಿದಾಗ ನಮಗೆ ಎಲ್ಲವೂ ಗೊತ್ತಾಗುತ್ತೆ, ಇದರಲ್ಲಿ ಎಷ್ಟು ದೋಷಗಳಿದೆ, ಎಷ್ಟು ಒಳ್ಳೆಯದೆ, ಪ್ಲಸ್ ಪಾಯಿಂಟ್ ಇದೆ, ಮೈನಸ್ ಪಾಯಿಂಟ್ ಇದೆ, ಎಲ್ಲವೂ ಕ್ಲಿಯರ್ ನಿಮಗೆ ಗೊತ್ತಾಗುತ್ತೆ. ನಾನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಮೊದಲನೇದಾಗಿ ದರ್ಶನ್ ಅವರು ಝೀರೋಯಿಂದ ಇವತ್ತು ಟಾಪ್ ಹೀರೋ ಆಗಿ ಬೆಳೆದು ಬಂದಿದ್ದಾರೆ. ಅವರು ತುಂಬಾ ಕಷ್ಟನ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ಜ್ಯೋತಿಷನ ಅವ್ರಿಗೆ ಹೆಲ್ಪ್ ಮಾಡಿದೆ. ಅಂದರೆ ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ ಅಂದರೆ, ಜಾತಕದಲ್ಲಿ ವೃಷಭ ಲಗ್ನ ಹಾಗೂ 6ನೇ ಮನೆ ಅಧಿಪತಿಗೆ ಶುಕ್ರ ಮೀನ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ, ಜೊತೆಗೆ ಬುಧನ ನಕ್ಷತ್ರದಲ್ಲಿ ಇರೋದ್ರಿಂದ, ಪ್ಲಸ್ ಈ ಫಿಲಮ್ಗೆ ಸಪೋರ್ಟ್ ಮಾಡೋಂಥ ಗ್ರಹ ಯಾವುದಾರಿದೆ ಅದು ಶುಕ್ರ. ಸೊ ಈ ಗುರು ಉಚ್ಚ ಕ್ಷೇತ್ರದಲ್ಲಿರೋದು, ಪ್ಲಸ್ ಗುರುಮನೆಯಲ್ಲಿ ಇರೋದ್ರಿಂದ ಸೊ ಇವರಿಗೆ ಈ ಟಾಪ್ ಬರೋದಕ್ಕೆ ಅನುಕೂಲ ಆಯಿತು. ಅಂದರೆ ಅದೃಷ್ಟ ಕೈ ಹಿಡಿತು, ಇವರು ಕಷ್ಟಪಟ್ಟರು, ಜೊತೆಗೆ ಅದೃಷ್ಟನ ಕೈ ಹಿಡಿತು. ಸೊ ಪ್ಲಸ್ ಜೊತೆಗೆ ಗುರು ದಶೆನೇ ನಡೀತಾ ಇತ್ತು. ಸೊ ಈ ಗುರು ದಶೆ ನಡೀತಾ ಇರೋದ್ರಿಂದ ಏನಾಯಿತು ಅಂದರೆ ಇವರು ಇವತ್ತಿನ ಸಹ ಟಾಪ್ ಲೆವೆಲ್ಗೆ ಬರೋದಕ್ಕೆ ಕಾರಣ ಆಯಿತು. ಬಟ್ ಏನಾಯ್ತು, ಬ್ಯಾಡ್ ಲಕ್ ಏನಂದರೆ ಈ ಗುರುದಶೆ ಅನ್ನೋದು ಇನ್ನು ಕೇವಲ 3.5 ವರ್ಷ ಆಯಿತು. ಅಂದರೆ 2027 ಫೆಬ್ರವರಿಗೆ ಮುಗಿದೋಗುತ್ತದೆ. ಸೊ ಅಷ್ಟರೊಳಗೆ ಇವರಿಗೆ ಸಕ್ಸಸ್ ಅನ್ನೋದು ಕೂಡ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಗುರುದಶೆ ನಂತರ ಶನಿ ದಶೆ ಬರುತ್ತೆ. ಈ ಶನಿ ದಶೆಯಲ್ಲಿ ಏನಾಗುತ್ತೆ ಅಂದರೆ, ಈ ಗುರು ಕೊಡ್ತಾ ಇರೋಂಥ ಸಕ್ಸಸ್ ಅನ್ನೋದು ಶನಿ ದಶೆಯಲ್ಲಿ ನಿಮ್ಗೆ ಸಿಗಿಲ್ಲ, ಅಂದರೆ ಮೋರ್ ದೆನ್ 50% ಲೆಸ್ ಆಗುತ್ತೆ. ಸೊ ಈ 50% ಲೆಸ್ ಆಗೋ ಕಾರಣದಂದರೆ ಈ ಸಕ್ಸಸ್ ಅನ್ನೋದು ಕೂಡ ತೀರಾ ಕಡಿಮೆ ಆಗ್ತಿದೆ. ಆದರೆ ದರ್ಶನ್ ಅವರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದಕ್ಕೆ ಖಂಡಿತ ಜ್ಯೋತಿಷ್ಯದ ಪರಿಹಾರ ಇದೆ ವೀಕ್ಷಕರೇ. ಸೊ ಪರಿಹಾರ ಇದೆ. ಸೊ ಇದಕ್ಕೆ ಮೊದಲ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸಕ್ಸಸ್ ಕಾರಣ ಏನು.
ಇವರು ಸಕ್ಸಸ್ ಬರೋದಕ್ಕೆ ಇವರು ಕಷ್ಟಪಡೋದು ಎಲ್ಲರೂ ಕಷ್ಟಪಡೋದು ಅದು ಕೆಲವರು ಸಕ್ಸಸ್ ಆಗಿದ್ದಾರೆ ಕೆಲವರು ಸಕ್ಸಸ್ ಆಗಲ್ಲ ಫೇಲ್ಯೂರ್ ಆಗ್ತಾರೆ ಸಕ್ಸಸ್ ಆಗೋದಕ್ಕೆ ಕಾರಣ ಜಾತಕ ಸೊ ಜಾತಕದಲ್ಲಿ ಗುರು ದಶೆ ನಡೀತಾ ಇರೋದ ಮತ್ತು ಶುಕ್ರ ಇರೋದ್ರಿಂದ ಈ ಸಕ್ಸಸ್ ಅನ್ನೋದು ಕಾರಣ ಆಯಿತು ಸೊ ಎರಡನೇದೇನಪ್ಪ ಅಂದರೆ ಇವಾಗ ಇದು ಕೆಟ್ಟ ಪರಿಸ್ಥಿತಿಯಲ್ಲಿದೆ ಇದಕ್ಕೆ ಕಾರಣ ಏನು ಮೊದಲು ನನಗೆ ಹೇಳಬೇಕು ಅಂದರೆ ಇವರು ಜಾತಕದಲ್ಲಿ 4 ಗಂಡಾಂತರಗಳಿದೆ ವೀಕ್ಷಕರು ಒಂದಲ್ಲ ಎರಡಲ್ಲ 4 ಗಂಡಾಂತರಗಳಿದೆ ಮೊದಲನೇ ಗಂಡಾಂತರ ಬಂದು 2011ರಲ್ಲಿ ನಡೆದೋಗಿದೆ ಎರಡನೇದು ಬಂದು ಈಗ ಪ್ರೆಸೆಂಟ್ ನಡೀತಾ ಇದೆ ಗಂಡಾಂತರ ಮೂರನೇದು 2027 ನಂತರ ಬರುತ್ತೆ ಅದು ಯಾವಾಗ ಶನಿ ದಶೆಯಲ್ಲಿ ಬರುತ್ತೆ ಅಂದರೆ ಇದೇ ಥರ ಮತ್ತೆ ರಿಪೀಟ್ ಆಗುತ್ತಾ ಖಂಡಿತ ಇಲ್ಲ ಹೆಲ್ತಲ್ಲಿ ಪ್ರಾಬ್ಲಮ್ ಕೊಡುತ್ತೆ ಸೊ ಹೆಲ್ತಲ್ಲಿ ಏನಾಗುತ್ತೆ ಅಂದರೆ ಇನ್ನೂ 2 ಗಂಡಾಂತರಗಳಿದೆ ಶನಿ ದಶೆಯಲ್ಲಿ ಸೊ ಅದಕ್ಕೆ ಇನ್ನೂ 3 ವರ್ಷ ಟೈಮ್ ಇದೆ ಆದರೆ ಅದಕ್ಕಿಂತ ಮುಂಚೆ ಏನಾಗಬೇಕಂದ್ರೆ ಇವಾಗ ಬಂದಿರೋ ಅವ್ರ ಕಷ್ಟ ಎಂಥ ಕೆಟ್ಟ ಪರಿಸ್ಥಿತಿ ಅವರು ಬಚಾವಾಗಬೇಕು ಸೊ ಅವರು ಯಾವ ರೀತಿ ಬಚಾವಾಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಯಾಕೆಂದರೆ ಈಗ ಪ್ರೆಸೆಂಟ್ ಏನಾಗುತ್ತೆ ಗುರು ದಶೆ ಮತ್ತು ಕುಜ ಭಕ್ತಿ ನಡೀತಾ ಇದೆ ಸೊ ಕುಜ ಏನಾದಂದರೆ ಋಷಭ ಲಗ್ನಕ್ಕೆ 7ನೇ ಮನೆ ಅಧಿಪತಿ ಮತ್ತು 12ನೇ ಮನೆ ಅಧಿಪತಿ ಆಗಿರೋದ್ರಿಂದ ಪ್ಲಸ್ ಗುರು ದಶೆ ಕುಜ ಭಕ್ತಿನೇ ಈಗ ಪ್ರೆಸೆಂಟ್ ನಡೀತಾ ಇರೋದ್ರಿಂದ ಇವು ಕೆಟ್ಟ ಪರಿಸ್ಥಿತಿಗೆ ಕುಜನೇ ಮೈನ್ ಕಾರಣ ಸೊ ಇದಕ್ಕೆ ನಾವು ಕುಜದೋಷ ಅಂತ ಕರಿತೀವಿ ವೀಕ್ಷಕರೇ ಆದರೆ ಈ ಕುಜದೋಷದಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ದರ್ಶನವ್ರಿಗೆ ಯಾಕೆ ಬಂದಿದ್ದಾರೆ ಕುಜ ಅನ್ನೋದು ಅಶುಭ ಗ್ರಹ ಪ್ಲಸ್ ಕುಜ ಅನ್ನೋದು ಪೊಲೀಸನ್ನು ಸೂಚನೆ ಮಾಡುತ್ತೆ ಮೆರಿಟನ್ನು ಸೂಚನೆ ಮಾಡುತ್ತೆ ಮತ್ತು ಜೈಲು ಕೂಡ ಇವನೇ ಮೇನ್ ಕಾರಕನಾಗಿರ್ತಾನೆ ಜೊತೆಗೆ ಅನಾಹುತಗಳು ಅವಾಗ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಬೆಂಕಿಯಿಂದ ಅನಾಹುತ ಆಗುತ್ತೆ ಪ್ಲಸ್ ಕೊಲೆ ಕೂಡ ಹಾಕ್ತಾರೆ ಕೊಲೆ ಕೂಡ ಮಾಡ್ತಾರೆ ಇದಕ್ಕೆಲ್ಲ ಮೇಯ್ನ್ ಕಾರಣ ಏನಪ್ಪ ಅಂದರೆ ಈ ಕುಜ ದೋಷನೇ ಮೇಯ್ನ್ ಕಾರಣ ವೀಕ್ಷಕರೇ ಈ ಕುಜ ದೋಷನೂ ಅವರು ನಿವಾರಣೆ ಮಾಡಿಸ್ಕೊಂಡಿದ್ರೆ ಇವತ್ತಿನ ಸಹ ಇಂಥ ಕೆಟ್ಟ ಪರಿಸ್ಥಿತಿ ಬರ್ತಾ ಇರಲಿಲ್ಲ ವೀಕ್ಷಕರೇ ಯಾಕೆ ಅಂತ ಹೇಳಿದ್ರೆ 2011ರಲ್ಲಿ ಏನು ಅವರು ಜೈಲಿಗೆ ಹೋಗಿದ್ರು ಅವಾಗಲೇ ತಕ್ಷಣ ಇವರು ಪರಿಹಾರವನ್ನು ಮಾಡಿಸ್ಕೊಂಡಿದ್ದರೆ ಇವತ್ತಿನ ಸಹ ಇಂಥ ಕೆಟ್ಟ ಪರಿಸ್ಥಿತಿ ಬರ್ತಾ ಇಲ್ಲ ನಮ್ಮ ಪ್ರಕಾರ ಪರಿಹಾರವನ್ನು ಮಾಡಿಸ್ಕೊಂಡಿದ್ದಾರೆ ಬಟ್ ಅದು ವರ್ಕ್ ಆಗಿಲ್ಲ ಸೊ ಇವಾಗ ಯಾಕೆಂದರೆ ಪರಿಹಾರ ವರ್ಕ್ ಆಗಿಲ್ಲ ಅಂದರೆ ಅದಕ್ಕೆ ಪ್ರೂಫ್ ಏನು ಬಂದರೆ ಈಗ ಕೆಟ್ಟ ಪರಿಸ್ಥಿತಿ ಅನುಭವಿಸಿದ್ರೆ ಇದೇ ಮೇಯ್ನ್ ರೀಸನ್ ಕಾರಣ ಸೊ ಇದಕ್ಕೆ ಏನು ಮಾಡೋದು ಅಂದರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇದೆ ವೀಕ್ಷಕರೇ ಈ ಪರ್ಮನೆಂಟ್ ಸೊಲ್ಯೂಷನ್ ಇರೋದ್ರಿಂದ ಅಂದರೆ ಪ್ಲಾನೆಟ್ ಪೊಸಿಷನ್ಸ್ ಚೇಂಜ್ ಮಾಡೋದ್ರಿಂದ ಅಂದರೆ ಇದಕ್ಕಿಂತ ಮುಂಚೆ ಈ ಕೆಟ್ಟ ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ ಇವ್ರು ಪ್ಲಾನೆಟ್ ಪೊಸಿಷನ್ ಚೇಂಜ್ ಮಾಡಿಸ್ಕೊಂಡಿದ್ದರೆ ಇವ್ರಿಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾಯಿತ್ತು ಸೊ ಆದ್ದರಿಂದ ಇವರಿಗೆ ಮತ್ತು ಈ ಕುಜದೋಷ ನಿವಾರಣೆಗೋಸ್ಕರ ಹೋಮ ಹವನಗಳು ಕೂಡ ಮಾಡಿಸ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಆದರೂ ಕೂಡ ಅವ್ರಿಗೆ ಪರಿಹಾರ ಅನ್ನೋದೇ ಸಿಕ್ಕಲಿಲ್ಲ ಅದು ಯಾಕೆಂದರೆ ಈ ಹೋಮ ಹವನಗಳಿಂದ ಮತ್ತು ಚಂಡಿಕಾ ಹೋಮ ಸುದರ್ಶನ ಹೋಮ ಪ್ರತ್ಯಂಗಿ ಹೋಮದಿಂದ ಏನು ಪ್ರಯೋಜನ ಆಗಿಲ್ಲ ವೀಕ್ಷಕರೇ ಈ ಜಾತಕದಲ್ಲಿ ದೋಷಗಳ ಪರಿಹಾರ ಬೇಕಂದರೆ ಈ ಥರ ಎಲ್ಲ ಮಾಡೋದ್ರಿಂದ ವೇಸ್ಟು ಬೇಕಾದರೆ ಪ್ಲಾನೆಟ್ ಪೊಸಿಷನ್ ಚೇಂಜ್ ಮಾಡಿಕೊಂಡ್ರೆ ಇದೇನಾಗುತ್ತೆ ನಿಮ್ಮ ಕ್ಯಾರೆಕ್ಟರ್ ಚೇಂಜಸ್ ಆಗುತ್ತೆ ಒಂದೇ ಮಾತು ಹೇಳಬೇಕಂದ್ರೆ ಜ್ಯೋತಿಷ ಬೇರೆ ಇಲ್ಲ ಹಣೆ ಬರಲ್ಲ ಬೇರೆ ಇಲ್ಲ ಎರಡೂ ಒಂದೇ ನಾವು ಜ್ಯೋತಿಷನ ಹಣೆ ಬರ ಅಂತ ಹೇಳ್ತೀವಿ ಹಣೆ ಬರ ಜ್ಯೋತಿಷ ಅಂತೇಳಿ ಈ ಪ್ಲಾನೆಟ್ ಚೇಂಜ್ ಆದರೆ ನಮ್ಮ ಹಣೆ ಬರ ಚೇಂಜ್ ಆಗಿ ಇದನ್ನು ವಿತ್ ಪ್ರೂಫ್ ಕೂಡ ನಾನು ಮಾಡ್ತೀನಿ ಪ್ರಾಕ್ಟಿಕಲಾಗಿ ಪ್ರೂವ್ ಮಾಡ್ತೀನಿ ಇದು ಪ್ರೋಗ್ರಾಮ್ ನೋಡ್ತಾ ಇದ್ದರೆ ನಿಮಗೆ ಕೊನೆಯಲ್ಲಿ ನಿಮಗೆ ಸಿಗುತ್ತದೆ ಯಾವ ರೀತಿ ನಾನು ಪ್ರೂವ್ ಮಾಡ್ತೀನಿ ಅನ್ನೋದು ಗೊತ್ತಾಯ್ತಾ ಸೊ ಎರಡನೇದೇನಪ್ಪ ಅಂದರೆ ಇನ್ನು ಕೆಲವರು ಏನು ಮಾಡ್ತಾರೆ ಕೆಲವರು ಮೇಲ್ನೋಟಕ್ಕೆ ಕುಜ ದೋಷ ಇಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ಕುಜ ಇರೋದ್ರಿಂದ ಇದು ಕುಜ ದೋಷ ಇಲ್ಲ ಅಂತ ಅದನ್ನು ಡೀಪ್ ಸ್ಟಡಿ ಮಾಡಿದಾಗ ಕುಜ ದೋಷ ಅನ್ನೋದು ಗೊತ್ತಾಗಿದೆ ಕೆಲವರು ಏನು ಮಾಡ್ತಾರೆ ಮಾತು ಎತ್ತರೆ ಕುಜ ದೋಷ ಇಲ್ಲ ಸರ್ಪದೋಷ ಇಲ್ಲ ಕಾಳ ಸರ್ಪದೋಷ ಇಲ್ಲ ಶನಿ ದೋಷ ಇಲ್ಲ ಅಂದರೆ ಬಾಯಿ ಬಂದಾಗ ಹೇಳ್ತಾರೆ ಯಾಕೆಂದರೆ ಅವರಿಗೆ ಜ್ಯೋತಿಷ ಅನ್ನೋದೇ ಅವರಿಗೆ ಗೊತ್ತಿರಲ್ಲ ಯಾಕೆ ಅಂತ ಹೇಳಿದ್ರೆ ಈ ಕುಜ ದೋಷ ಇದೆ ಅಂತ ಗೊತ್ತಾದ್ರೂ ಅವ್ರಿಗೆ ನಿವಾರಣೆ ಮಾಡೋಷ್ಟು ಕೆಪಾಸಿಟಿ ಅಂದರೆ ಅವ್ರಿಗೆ ಯೋಗ್ಯತೆಯೇ ಇರೋದಿಲ್ಲ ಸೊ ಅವಾಗ ಅವ್ರಿಗೆ ಯೋಗ್ಯತೆ ಅನ್ನೋದು ಇರಲ್ವೋ ಕುಜದೋಷ ನಿವಾರಣೆ ಮಾಡೋಷ್ಟು ಯೋಗ್ಯತೆ ಇರಲ್ವೋ ಅವಾಗ ಏನು ಮಾಡ್ತಾರೆ ಸಿಂಪಲ್ ಲಾಜಿಕ್ಕು ಕುಜದೋಷ ಇಲ್ಲ ಅಂದ್ಬಿಟ್ಟು ಇದನ್ನು ಏನು ಮಾಡ್ತಾರೆ ಕೆಲವರು ಕಸ್ಟಮರ್ಗಳು ಕುಜದೋಷ ಇರೋರ ಹತ್ರ ಹೋಗಲ್ಲ ಕುಜದೋಷ ಯಾರು ಇಲ್ಲ ಅಂತ ಹೇಳ್ತಾರೆ ಅವ್ರ ಹತ್ರ ಹೋಗ್ತಾನೆ ಸೊ ಅವಾಗ ಏನಾಗುತ್ತೆ ಅಂದರೆ ಇಂಥ ಕೆಟ್ಟ ಪರಿಸ್ಥಿತಿ ಮತ್ತೆ ನಿಮಗೂ ಬರ್ಬೋದು ಸೊ ಇವ್ರ ಮಾತು ಕೇಳ್ಕೊಂಡು ಹಾಳಾಗೋಗೋದು ಯಾರು ನಿಮ್ಮ ಲೈಫು ಇವಾಗ ನೋಡಿ ಇವಂಥ ಕೆಟ್ಟ ಪರಿಸ್ಥಿತಿಗೆ ದರ್ಶನ ಕೆಟ್ಟ ಪರಿಸ್ಥಿತಿಗೆ ಕಾರಣ ಇದೇ ಮೇಯ್ನ್ ರೀಸನು ಇವತ್ತು ಕುಜ ದೋಷ ಇಲ್ಲ ಅಂತ ಹೇಳ್ತಾರಲ್ಲ ಇವತ್ತು ನೋಡಿ ಅವರು ಆರಾಮಾಗಿ ಮನೇಲಿ ಆರಾಮಾಗಿ ಹ್ಯಾಪಿ ಆಗಿದ್ದಾರೆ ಆದರೆ ಈ ಕಷ್ಟಪಡ್ತಾ ಇರೋದಾರು ದರ್ಶನ್ ಅವರು ಸೊ ಆದ್ದರಿಂದ ಈ ಕುಜ ದೋಷ ಅನ್ನೋದು ಖಂಡಿತ ಇದೆ ಖಂಡಿತ ನಿವಾರಣೆ ಕೂಡ ಮಾಡ್ಬೋದು ಬೇಕಾದರೆ ನಾನು ಕುಜದೋಷನ ಕುಜದೋಷ ಇರುವಂಥ ಜಾತಕ ಕುಜದೋಷ ಇಲ್ಲದಂಥ ಜಾತಕ ತೊಗೊಂಬಂದರೆ ಕುಜದೋಷ ಇದೆ ಅಂತ ಹೆಂಗೆ ಅನ್ನೋದು ನಾನು ಪ್ರೂವ್ ಕೂಡ ಮಾಡ್ತೀನಿ ಅದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಅಂದರೆ ನಿಮ್ಮ ಹುಟ್ಟುಗುಣ ಹುಟ್ಟುಗುಣ ಕ್ಯಾರೆಕ್ಟರ್ ಚೇಂಜ್ ಆಗೋದ್ರ ಮುಖಾಂತರ ಕುಜದೋಷ ಇದೆ ಅನ್ನೋದು ವಿತಿನ್ ಪ್ರಾಕ್ಟಿಕಲಾಗಿ 3 ಡೇ 3 ದಿವಸದಲ್ಲಿ ರಿಸಲ್ಟ್ ಕೊಡ್ತೀನಿ ವೀಕ್ಷಕರೇ.
ಜೊತೆಗೆ ಗುರೂಜಿ ಇದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ನಮ್ಮ ಮೂಲ ಜಾತಕಗಳಲ್ಲಿ ಗ್ರಹಗಳ ಬದಲಾವಣೆ ಯಾವ ರೀತಿಯಾಗಿ ಆಗತ್ತೆ, ಉದಾಹರಣೆ ಸಮೇತ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಪರಿಹಾರಗಳು ಏನು, ಏನಾದ್ರೂ ದೋಷ ಇದ್ರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. Kashmir to Kanyakumari. Call 880 300 300. Attica Gold Company. ಆಲ್ನೆಟ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ದೂರಸಂಪರ್ಕ ಇಲಾಖೆಯಿಂದ ಪರವಾನಗಿ ಪಡೆದ ಸಂಸ್ಥೆ. ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಆಲ್ನೆಟ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಸ್ಕೂಲ್ಸ್, ಕಾಲೇಜಸ್, ಆಫೀಸ್, ಹೋಮ್, ಹಾಸ್ಪಿಟಲ್ಸ್, ಐಟಿ ಅಂಡ್ ಟೆಕ್ ಪಾರ್ಕ್ಸ್, ಇಂಡಸ್ಟ್ರೀಸ್ ಇನ್ನು ಅನೇಕ ಕ್ಷೇತ್ರಗಳಿಗೆ ಆಲ್ನೆಟ್ ಕೊಡಲಿದೆ ಉತ್ತಮ ಸೇವೆ. ಗ್ರಾಹಕರನ್ನ ತೃಪ್ತಿಪಡಿಸುವುದೇ ನಮ್ಮ ಧ್ಯೇಯ. ತಡ ಮಾಡಬೇಡಿ, ಸಂಪರ್ಕ ಪಡೆಯಲು ಕೂಡಲೇ ಕರೆ ಮಾಡಿ. ಆಲ್ನೆಟ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್. ಕಾಲ್ 7022288886. ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಮೂಲ ಜಾತಕಗಳಲ್ಲಿ ಗ್ರಹಗಳ ಬದಲಾವಣೆ ಆಗುವಂಥದ್ದು ಸಹಜ ಪ್ರಕ್ರಿಯೆ. ಈ ಗ್ರಹಗಳ ಬದಲಾವಣೆ ಆದಂಥ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಾದ ಎಫೆಕ್ಟ್ ತಟ್ಟತ್ತೆ, ಜೊತೆಗೆ ಇದರಿಂದ ಪರಿಹಾರಗಳೇನಾದರೂ ದೋಷ ಇದ್ರೆ ಪರಿಹಾರ ಯಾವ ರೀತಿಯಾಗಿ ತಗೋಬೇಕಾಗತ್ತೆ ಗುರುಜಿ? ಮೊದಲನೇದು ಹೇಳಬೇಕಂದ್ರೆ, ಇದು ಜಾತಕದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆ ಏನು ನಾನು ಮಾಡ್ತಾ ಇದ್ದೀನೋ ಇದುವರೆಗೂ ಯಾರು ಕಂಡಿಡ್ದಿಲ್ಲ. ಅಂದರೆ 3 ಯುಗ ಕಳೆದಿದೆ, ಇನ್ಕ್ಲೂಡಿಂಗ್ ಕಲಿಯುಗ ಸೇರಿ. ಇದನ್ನ ಯಾರೂ ಕಂಡಿಡ್ದಿಲ್ಲ. ಇದನ್ನ ನಾನು ಸ್ವತಃ ನಾನೇ ಕಂಡಿಡ್ದಿರೋದು. ಜ್ಯೋತಿಷ್ ಶಾಸ್ತ್ರದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆ ಮಾಡ್ಬೋದು ಅಂತ ಹೊಸದಾಗಿ ನಾನೇ ಸ್ವತಃ ಕಂಡಿಡ್ದಿರೋದು. ಇದ್ರ ಮುಖಾಂತರ ನಾನು ಜ್ಯೋತಿಷ ಇದೆ ಅಂತ ನಾನು ಪ್ರೂವ್ ಮಾಡಬಲ್ಲೆ. ಅದು ಯಾವ ರೀತಿ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಆ್ಯಕ್ಚುಲಿಗೆ. ಒಬ್ಬ ಮನುಷ್ಯ ಸುಮಾರು ಒಂದು 6 ಅಡಿ ಸ್ಟ್ರೈಟ್ ಇರಬೇಕು, ಒಳ್ಳೆ ಪ್ರೊಫೆಷನಲ್ ಜಿಮ್ ಮಾಸ್ಟರ್ ಆಗಿರಬೇಕು. ಪ್ಲಸ್ ಅವನಿಗೆ ದೇವ್ರ ಮೇಲೆ ನಂಬಿಕೆ ಇರಬಾರ್ದು, ಜ್ಯೋತಿಷ ಮೇಲೆ ನಂಬಿಕೆ ಇರಬಾರ್ದು, ಮಾಟ ಮಂತ್ರ, ದೆವ್ವ, ಭೂತ, ಪಿಡೆ, ಪಿಶಾಚಲ್ಲಿ ಯಾವುದ್ರ ಮೇಲೆ ನಂಬಿಕೆ ಇರಬಾರ್ದು. ಪ್ಲಸ್ ಬೆಳಗ್ಗೆ ಸಾಯಂಕಾಲ ಅವನು ಜಿಮ್ ಮಾಸ್ಟರ್ಗೆ ಹೋಗ್ತಾನೆ ಅಂದ್ಕೊಳ್ಳಿ. ಚಿಕ್ಕ ವಯಸ್ಸಿಂದ ಅವನು ಜಿಮ್ ಅನ್ನೋದೇ ಪ್ರಾಣ ಅವನಿಗೆ. ಸೊ ಅಂಥವನ್ನ ಜಾತಕ ನಾವು ತಗೊಂಬಂದರೆ ಅವನ ಜಾತಕವನ್ನು ಜಾತಕದಲ್ಲಿ ಅಂದರೆ ಮೂಲ ಜಾತಕದಲ್ಲಿ ನಮ್ಮ ಪ್ಲ್ಯಾನ್ ಪರ್ಸೆಂಟ್ ಚೇಂಜ್ ಮಾಡ್ತೀವಿ. ಪ್ಲ್ಯಾನ್ ಪರ್ಸೆಂಟ್ ಚೇಂಜ್ ಮಾಡಿದಾಗ ವಿತಿನ್ 3 ಡೇಸಲ್ಲಿ ಅವನ ಕ್ಯಾರೆಕ್ಟ್ರು, ಅವನ ಆಸೆ, ಆಕಾಂಕ್ಷೆಗಳೆಲ್ಲವೂ ಉಲ್ಟಾ ಆಗೋಗ್ಬಿಡುತ್ತೆ. ಬೇಕಾದ್ರೆ ಅವನು ಪ್ರಯತ್ನ ಪಡಲಿ, ಅವನು ವಿಲ್ ಪವರ್ ಏನು ಅಷ್ಟು ಯೂಸ್ ಮಾಡಿಕೊಂಡು ನಾನು ಹೇಳ್ತೀನೋ ಮತ್ತು ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಅಂದರೆ ಜಿಮ್ ಪ್ರಾಕ್ಟೀಸ್ ಮಾಡ್ತಾ ಹೋಗಲಿ, ಯಾವುದೇ ಕಾರಣಕ್ಕೂ ಆಗಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಅವನು ಆಗುತ್ತಿಲ್ಲ. ಮತ್ತು ಅವನ ಹತ್ರ ಅವನು 3 ದಿನ ಆದಮೇಲೆ ದಿನ ಏನಾಗ್ತಾನೆ ಅಂದರೆ ಬೆಳಗ್ಗೆ ಸಾಯಂಕಾಲ ಜಿಮ್ಗೆ ಏನು ಹೋಗ್ತಾ ಇರ್ತಾನೋ ಆಟೋಮೆಟಿಕ್ಕಾಗಿ ಜಿಮ್ ಮೇಲೆ ಇಂಟ್ರೆಸ್ಟ್ ಕಳೆದ್ಕೊತಾ ಹೋಗ್ತಾನೆ. ಡೈಲಿ 2 ಅವರ್ ಮಾಡೋ ಮೇಲೆ 1 ಅವರ್ ಮಾಡೋಕ್ಕೆ ಹೋಗ್ತಾನೆ. ಮತ್ತು ಸಾಯಂಕಾಲನೋ ಹೋಗ್ತಾ ಇದ್ದಾನೆ, ಸಾಯಂಕಾಲಕ್ಕೆ ಡ್ರಾಪ್ ಮಾಡ್ತಾನೆ. ಮತ್ತು ಬೆಳಗ್ಗೆ 6 ಗಂಟೆ ಹೋಗ್ಬೇಕಾದ್ರೆ 6 ಗಂಟೆ 7 ಗಂಟೆ ಹೋಗ್ತಾನೆ, 7 ಗಂಟೆಯಿಂದ ಮತ್ತೆ 8 ಗಂಟೆಗೆ ಬರ್ತಾನೆ, ಮತ್ತು 9 ಗಂಟೆಗೆ ಬರ್ತಾನೆ. ಮತ್ತು ಪರ್ಮನೆಂಟಾಗಿ ಒಂದು ಜಿಮ್ ಓನರ್ ಏನಾದ್ರು ಆಗಿದ್ದರೆ ಪರ್ಮನೆಂಟಾಗಿ ಜಿಮ್ ಕ್ಲೋಸ್ ಮಾಡಿಬಿಡ್ತಾನೆ. ಅವನು ಕೆಲಸ ಇಷ್ಟೇ, ಬರೀ ತಿನ್ನೋದು, ಸೋಂಬೇರಿತನ. ಎಂಥ ಜಿಮ್ ಮಾಸ್ಟರ್ ಆಗಿದ್ರು, ಪ್ರೊಫೆಷನಲ್ ಜಿಮ್ ಮಾಸ್ಟರ್ ಆಗಿದ್ರು, ಪ್ಲ್ಯಾನ್ ಪರ್ಸೆಂಟ್ ಚೇಂಜ್ ಮಾಡಿದ್ರೆ ಅವ್ನ ಕ್ಯಾರೆಕ್ಟರೆಲ್ಲ ಚೇಂಜಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅವ್ನಿಗೆ ಮತ್ತೆ ಆಸಕ್ತಿ ಬರೋದೇ ಇಲ್ಲ. ಪ್ಲಸ್ ಇವನನ್ನು ನೀವು ಕರ್ಕೊಂಡು ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ, ಆಂಧ್ರಕ್ಕೆ ಹೋಗಿ, ತಮಿಳ್ನಾಡಿಗೆ ಹೋಗಿ, ಕೇರಳಕ್ಕೆ ಹೋಗಿ, ಇನ್ಕ್ಲೂಡಿಂಗ್ ಕಾಶಿ, ಅಗೋರಿಲಿ, ನಾಗೋಸಾಗ್ಲಿ ಅವ್ರ ಹತ್ರ ಕರ್ಕೊಂಡೋಗಿ ಅವನನ್ನು ರೆಡಿ ಮಾಡೋಕ್ಕಾಗಲ್ಲ ವೀಕ್ಷಕರೇ. ಯಾಕೆಂದರೆ ಅವನು ರೆಡಿ ಮಾಡಬೇಕಂದ್ರೆ ಮತ್ತೆ ಅವ್ನು ನನ್ನ ಹತ್ರಕ್ಕೆ ಬರಬೇಕು. ಯಾಕೆಂದರೆ ಅವನ ಹಣೆ ಬರ ಅನ್ನೋದು ಈ ಜಾತಕದ ಮುಖಾಂತರ, ಅಂದರೆ ಗ್ರಹಗಳ ಸ್ಥಾನ ಬದಲಾವಣೆ ಮಾಡೋದ ಮುಖಾಂತರ ಅವನ ಹಣೆ ಬರವನ್ನು ನಾನೇ ಬರೆದಿರ್ತೀನಿ. ಅದೇನು ಬರೆದಿರ್ತೀನಿ ಅಂತ ನನಗೆ ಬಿಟ್ಟು ಇನ್ನು ಯಾರಿಗೂ ಗೊತ್ತಿರಲ್ಲ. ಈ ಮಾಡೋ ಕೆಪಾಸಿಟಿ ಇರೋದು ಕೇವಲ ಒಬ್ಬನಿಗೆ. ಸೊ ಆದ್ದರಿಂದ ಇದ್ರ ಮುಖಾಂತರ ನಾವೇ ತಿಳ್ಕೊಳ್ಬೋದು ಅಂದರೆ, ಜ್ಯೋತಿಷ ಗ್ರಹಗಳ ಸ್ಥಾನ ಬದಲಾವಣೆ ಮಾಡೋದ್ರಿಂದ ದೋಷಗಳು ಇದೆಯೋ ಇಲ್ಲ ಅಂತ ನಾವು ತಿಳ್ಕೊಬೋದು. ಜೊತೆಗೆ ಜ್ಯೋತಿಷದಲ್ಲಿ ಕೆಲವರು ಹೇಳ್ತಾರೆ ಜ್ಯೋತಿಷದಲ್ಲಿ ದೋಷನೇ ಇಲ್ಲ ಅಂತ. ದೋಷ ಹಿಂದಿನ ಜಾತಕ ತೊಗೊಂಬನ್ನಿ, ದೋಷನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ವಿಪರೀತ ಟೆನ್ಷನ್ಸ್, ಕೋಪ. ಒಬ್ಬ ನಾರ್ಮಲ್ ಆಗಿರೋ ಮನುಷ್ಯ ವಿಪರೀತ ರೈಸ್ ಆಗ್ತಾನೆ, ಅಂದರೆ ರೋಡಿಯಾಗಿ ಪರಿವರ್ತನೆ ಆಗುತ್ತಾನೆ ವಿತಿನ್ ಅದು ಲೈಫ್ ಲಾಂಗ್ ಪರ್ಮನೆಂಟಾಗಿ. ಇದನ್ನು ಯಾರೂ ರೆಡಿ ಮಾಡೋಕ್ಕಾಗಲ್ಲ ವೀಕ್ಷಕರೇ. ಇದು ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಯಾರು ಬೇಕಾದ್ರೂ ಪರೀಕ್ಷೆ ಮಾಡ್ಬೋದು. ಅಷ್ಟೇ ಅಲ್ಲ ವೀಕ್ಷಕರೇ, ನನ್ನ ಹತ್ರ
ಸುಮಾರು 1,000 ಜನ ಬರಲಿ ವೀಕ್ಷಕರೇ, 1,000 1,00,000 ಬರಲಿ, ಆ 1,00,000 ಜನಕ್ಕೂ ನಾನು ಸಕ್ಸಸ್ ಕೊಡ್ತೀನಿ. ಆ 1,00,000ದಲ್ಲಿ ಒಬ್ಬ ಕಷ್ಟ ಅಂದರೆ ಅವ್ರಿಗೆ ಫೇಲ್ಯೂರ್ ಆಗಲ್ಲ, ಆಗಕ್ಕೆ ನಾನು ಬಿಡೋದಿಲ್ಲ. ಯಾಕೆಂದರೆ ನಾವು ಮಾಡೋ ಕೆಲಸ ಈ ಜ್ಯೋತಿಷ ಅನ್ನೋದು ಅಷ್ಟೊಂದು ಪರ್ಫೆಕ್ಟ್. ಅದು ಈ ಪರ್ಫೆಕ್ಟಿಂದ ರಿಸಲ್ಟ್ ಕೂಡ ಪರ್ಫೆಕ್ಟ್ ಸಿಗುತ್ತೆ. 100ಕ್ಕೆ 99 ಅಲ್ಲ, 100ಕ್ಕೆ 100 ನಾನು 100% ರಿಸಲ್ಟ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಪ್ಲ್ಯಾನ್ಡ್ ಪೊಸಿಷನ್ಸ್ ಅನ್ನೋದು ಫೇಲ್ಯೂರ್ ಆಗಲ್ಲ, ಆಗಕ್ಕೆ ನಾನು ಮಾಡೋದಿಲ್ಲ. ಸೊ ಇದೇ ರೀತಿ ನಾನು ದರ್ಶನ್ ಅವರ ಜಾತಕದಲ್ಲಿ ಪ್ಲ್ಯಾನ್ಡ್ ಪೊಸಿಷನ್ಸ್ ಏನೋ ಚೇಂಜ್ ಮಾಡಿದ್ರೆ ಆದಷ್ಟು ಬೇಗ ಅವರಿಗೆ ಬಿಡುಗಡೆ ಭಾಗ್ಯ ಸಿಗುತ್ತೆ ವೀಕ್ಷಕರೇ. ಪ್ಲಸ್ ಮುಂದಕ್ಕೆ ಅವ್ರು ಏನಾಗ್ತಾರೆ, ಇವಾಗ ಏನು ಟಾಪ್ ಕರ್ನಾಟಕ ಇದರಲ್ಲಿ ಟಾಪ್ ಹಾಕಿ ಬೆಳೆದಿದ್ದರೋ ಆದರೆ ಮುಂದಿನ ದಿವಸ ಪ್ಲ್ಯಾನ್ಡ್ ಪೊಸಿಷನ್ ಚೇಂಜ್ ಆದರೆ ಮಾತ್ರ ಹೇಳ್ತಾ ಇರೋದು. ಪ್ಲ್ಯಾನ್ಡ್ ಪೊಸಿಷನ್ ಏನಾದ್ರು ನಂತರ ಬಂದು ಚೇಂಜ್ ಮಾಡಿಸ್ಕೊಳ್ಳೋದಾದರೆ ಮುಂದಿನ ದಿವಸ ಇಡೀ ಇಂಡಿಯಾನೇ ಅವ್ರ ಕಡೆ ತಿರುಗಿ ನೋಡ್ಬೋದು. ಆ ರೀತಿ ಒಬ್ಬ ಸ್ಟಾರ್ ಆಗಿ ಬೆಳೀತಾರೆ, ಅದು ಪರ್ಮನೆಂಟ್ ಆಗಿ ವೀಕ್ಷಕರೇ. ಯಾಕೆಂದರೆ ನೆಕ್ಸ್ಟ್ ಶನಿ ದೇಶ ಬರ್ತಾ ಇದೆ, ಶನಿ ದೇಶದಲ್ಲಿ ಅಷ್ಟೊಂದು ಸಕ್ಸಸ್ ಕೊಟ್ಟಿಲ್ಲ. ಪ್ಲಸ್ ಇರೋ ಪ್ಲ್ಯಾನ್ಡ್ ಪೊಸಿಷನ್ ಕೂಡ ಅಷ್ಟು ಚೆನ್ನಾಗಿಲ್ಲ ವೀಕ್ಷಕರೇ. ಸೊ ಇದೇ ಸೇಮ್ ಕಂಡೀಷನ್ ವೀಕ್ಷಕರೇ ನಿಮಗೂ ಕೂಡ ಅಪ್ಲೈ ಆಗುತ್ತೆ. ನಿಮ್ಮ ಜಾತಕಗಳು ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಲಗ್ನದಿಂದ 6ನೇ ಮನೆ ಆಗಿರ್ಬೋದು, 8ನೇ ಮನೆ ಆಗಿರ್ಬೋದು, 12ನೇ ಮನೆ ಆಗಿರ್ಬೋದು, ಈ ಪ್ಲೇಸ್ಗಳಲ್ಲಿ ಯಾವುದೇ ಗ್ರಹಗಳಿದ್ದರೂ ನಿಮಗೆ ಫ್ಯೂಚರಲ್ಲಿ ಇದೇ ಥರ ಕಷ್ಟಗಳನ್ನು ಅನುಭವಿಸ್ತಾನೆ ಇರ್ತೀರ. ಯಾವುದೇ ರೀತಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲ್ಲ, ಮತ್ತು ಯಾವಾಗಲೂ ಗಂಡ ಹೆಂಡತಿ ಜಗಳಗಳು, ಮತ್ತು ಡೈವರ್ಸ್ ಕೇಸ್ಗಳು ಆಗ್ತಾ ಇರುತ್ತೆ, ಮತ್ತು ಎಜುಕೇಷನಲ್ಲಿ ಆಸಕ್ತಿ ಇರೋದಿಲ್ಲ, ಮತ್ತು ಲವ್ ಗಿವ್ ಅಂಥೇಳಿ ಸುಮ್ಮನೆ ಲೈಫನ್ನ ಹಾಳು ಮಾಡ್ಕೊತಾ ಇರ್ತೀರ, ಮತ್ತು ಅವಾಗ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ. ಸೊ ಈ ಪ್ರಾಬ್ಲಮ್ಸ್ಗೋಸ್ಕರ ಸುಮ್ಮನೆ ಗುದ್ದಾಡಬೇಡಿ. ಒಂದು ಸಲ 10% ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ, ನಿಮಗೆ ಉತ್ತರ ಸಿಗುತ್ತೆ. ವಿತ್ ಪ್ರಾಕ್ಟಿಕಲಾಗಿ ನಾನು ಪ್ರೂವ್ ಮಾಡ್ತೀನಿ ಈ ಜ್ಯೋತಿಷ ಶಾಸ್ತ್ರ ಇದೆಯೋ ಇಲ್ವೋ, ನಿಜವಾಗ್ಲೂ ನಮ್ಗೆ ಹೆಲ್ಪ್ ಆಗುತ್ತೋ ಇಲ್ವೋ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ 200 ರೂಪಾಯಿ ಕೊಟ್ಟು ಬುಕ್ಸ್ ತೊಗೊಂಡ್ಬಿಡ್ತಾರೆ. ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ, ಜ್ಯೋತಿಷದಲ್ಲಿ ಎಲ್ಲರಿಗೂ ಚೆನ್ನಾಗಿ ಬಾಯಿಪಾಠ ಮಾಡ್ತಾರೆ. ಈ ಜ್ಯೋತಿಷ ಅಂದ್ರೇನು, 9 ಗ್ರಹಗಳು, 12 ರಾಶಿಗಳು, 27 ಗ್ರಹಗಳು, ನಕ್ಷತ್ರಗಳು, ದಶಭಕ್ತಿ, ಇನ್ನೇನಿದೆ ಜ್ಯೋತಿಷದಲ್ಲಿ ಇಷ್ಟನ್ನ ಚೆನ್ನಾಗಿ ಬಾಯಿಪಾಠ ಮಾಡ್ಕೊಂಬಿಟ್ಟು ಜ್ಯೋತಿಷ ವೆರಿ ಈಸಿ ರೀ, ಇಷ್ಟೇ ರೀ, ನಾನು ಹೇಳ್ಕೊಡ್ತೀನಿ ಅಂದರೆ ಬಂದವ್ರಿಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಇವ್ರು ಹಾಳಾಗೋಗಿದ್ದಾರೆ, ಬೇರೆಯವ್ರನ್ನ ಹಾಳು ಮಾಡ್ತಾರೆ, ಜೊತೆಗೆ ಜ್ಯೋತಿಷ ಶಾಸ್ತ್ರವನ್ನು ಕೂಡ ಹಾಳು ಮಾಡ್ತಾರೆ ವೀಕ್ಷಕರೇ. ಇಂಥವ್ರೇ ನಂಬಿ ಕೆಲವ್ರು ಏನಾದ್ರು ಹೋದಾಗ ಅವ್ರೇನು ಮಾಡ್ತಾರೆ, ನೋಡಮ್ಮ ನಿಂಗೆ 6 ತಿಂಗಳು ಟೆನ್ಷನ್ ಆಗಿಲ್ಲ, 6 ತಿಂಗಳು ವೆಯ್ಟ್ ಮಾಡು ಅಂತೇಳಿ ವಾಪಸ್ ಅವ್ರೇನು ಮಾಡ್ತಾರೆ, ಹೌದಾ ಸ್ವಾಮಿ 6 ತಿಂಗಳು ಆದಮೇಲೆ ಚೆನ್ನಾಗಿ ಖಂಡಿತ. ಆದರೆ ಇವನು ಅದು ಬಂದು ಹೋಗಿ 3 ತಿಂಗಳಲ್ಲಿ ಮನುಷ್ಯ ಖಂಡಿತ ಡೆತ್ ಆಗ್ತಾನೆ ಆ ಜಾತಕದಲ್ಲಿ ಇದ್ದರೆ, ಅಥವಾ ಒಂದು ಅನಾರೋಗ್ಯ ಸಮಸ್ಯೆಯಿಂದ ಪೀಡಿತನ ಆಗ್ತಾನೆ, ಅಥವಾ ಏನಾರ್ದಂಥ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಸೊ ಇವಾಗ ಈ ಥರದಂಥ ಪ್ರಾಬ್ಲಮ್ ಆದಾಗ ಅವರು ಜ್ಯೋತಿಷ ಹೇಳೋದು ಅವನು ಇದನ್ನು ರಿಸ್ಕ್ ತಗೊಳ್ತಾನ ಇಲ್ಲ. ಸೊ ಇವ್ರಿಗೆ ಏನೇನು ಮಾಡ್ತಾರೆ, ಇಲ್ಲ ಜ್ಯೋತಿಷನ ಸುಳ್ಳು, ಜ್ಯೋತಿಷ ಹೇಳೋರು ಸುಳ್ಳು, ದೇವರೇ ಇಲ್ಲ ಅಂತ ಇವರು ಹೇಳ್ತಾ ಹೋಗ್ತಾ ಇರ್ತಾರೆ. ಇದ್ರ ಮೇಲೆ ಒಂದು ಕೆಟ್ಟ ನಂಬಿಕೆ ಬರುತ್ತೆ. ಸೊ ನಾನು ಹೇಳಿದೆ ಅಂದರೆ ಗುರುಗೆ ಏನೂ ಗೊತ್ತಿಲ್ಲ ಅಂದರೆ ಏನು ಶಿಷ್ಯಂಗೆ ಏನು ಗೊತ್ತಾಗುತ್ತೆ ಹೇಳಿ ಅಲ್ವಾ. ಸೊ ಆದ್ದರಿಂದ ಈ ಜ್ಯೋತಿಷ ಅನ್ನೋದು 100ಕ್ಕೆ 100 ಸತ್ಯ. ಇದರಿಂದ ನಮ್ಮ ಹಣೆ ಬರವನ್ನು ಚೇಂಜ್ ಆಗುತ್ತೆ. ಈ ಹಣೆ ಬರ ಚೇಂಜ್ ಆಗೋದು ಮುಖಾಂತರ ದುರಾದೃಷ್ಟವಾಗಿ ಅದೃಷ್ಟವಾಗಿ ಬದಲಾವಣೆ ಆಗುತ್ತೆ. ಪ್ಲಸ್ ನಮ್ಮ ಕ್ಯಾರೆಕ್ಟ್ರು ಕೂಡ ಚೇಂಜ್ ಆಗುತ್ತೆ. ಅದು ವಿತ್ ಪರ್ಮನೆಂಟಾಗಿ ಲೈಫ್ ಲಾಂಗು. ಇದೊಂದು ವಿತೌಟ್ ಎನಿ ರಿಸ್ಕು ನಿಮ್ಮ ಪಾಡಿಗೆ ನಾನು ಏನು ಹೇಳಿದ್ದೇನೆ. ನಂತರ ನೀವು ಬೇಕಾದ್ರೆ ಚಂಡಿಕಾ ಹೋಮ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಸುದರ್ಶನ ಹೋಮ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಬೇರೆ ಸತ್ಯನಾರಾಯಣ ಪೂಜೆ ಏನು ಮಾಡಿ ಆವಾಗ ನಿಮಗೆ ಕೈ ಹಿಡಿತದೆ. ಆದರೆ ಜಾತಕದಲ್ಲಿ ಪ್ರಾಣಿ ಪೋಷಣೆ ಇಲ್ದಿರುವಾಗ ನೀವೇನು ಎಂಥ ಹೋಮ ಹವನಗಳು ಮಾಡಿಸ್ಕೊಂಡಿದ್ರು, ಸುದರ್ಶನ ಹೋಮ ಮಾಡಿಸ್ಕೊಂಡಿದ್ರು, ಈ ಪ್ರಾಬ್ಲಮಿಂದ ಯಾವುದೇ ಕಾರಣಕ್ಕೆ ನಿಮಗೆ ಮುಕ್ತಿ ಅಂತ ಸಿಗೋದೇ ಇಲ್ಲ. ಸೊ ಅದರಿಂದ ಜ್ಯೋತಿಷ ಶಾಸ್ತ್ರದಲ್ಲಿ ಇದೊಂದು ಬೆಸ್ಟ್ ಪರಿಹಾರ. ಪ್ಲಸ್ ಇದರಿಂದ ನಿಮಗೆ ಇನ್ನೊಂದು ಬೆನಿಫಿಟ್ಸ್ ಏನಾಯ್ತು ಅಂದರೆ ಟೆಂಪ್ರವರಿ ಇಲ್ಲ, ಪರ್ಮನೆಂಟ್ ಪೊಲ್ಯೂಷನ್ಸ್ ಏನಾಗ್ತದೆ. ಕೆಲವರು ಜಾತಕದಲ್ಲಿ 10ನೇ ಮನೆ ಏನಾದ್ರು ಕೆಟ್ಟಿದೆ, ಅವರು ಮತ್ತೆ 10 ಮನೆ ಕೆಟ್ಟಿದೆ ಅಂದ್ರೆ ಜಾಬು, ಅವರಿಗೆ ಉದ್ಯೋಗ ನನ್ನದು ಸಿಗ್ತಾನೆ ಇರೋದಿಲ್ಲ. ಜೊತೆಗೆ 7ನೇ ಮನೆ ಏನಾದ್ರು ಯಾವುದೇ ಲಗ್ನ ಆಗಲಿ, ಯಾವುದೇ ರಾಶಿ ಆಗಿರಲಿ, ಲಗ್ನದಲ್ಲಿ ಸಪ್ತಮಾಧಿಪತಿ ಏನಾದ್ರು 8ರಲ್ಲಿ ಕೂತಿದೆ, ಅಥವಾ 6ರಲ್ಲಿ ಕೂತಿದೆ, ಅಥವಾ 12ರಲ್ಲಿ ಕೂತಿದ್ದರೆ ಅವರಿಗೆ ಮದುವೆನೇ ಆಗೋದಿಲ್ಲ. ಒಂದು ವೇಳೆ ಆದ್ರೂ ಗಂಡ ಹೆಂಡತಿನ ಮಧ್ಯೆ ಯಾವಾಗಲೂ ಗಲಾಟೆಗಳಾಗ್ತಾ ಇರುತ್ತೆ. ಸೊ ಇದರಿಂದ ಈ ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಡೈವರ್ಸ್ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಒಂದು ಸರಿ ಗಂಡ ಹೆಂಡತಿ ಏನಾದ್ರು ಹೊಂದಾಣಿಕೆ ಆಗ್ತಾಯಿಲ್ಲ, ಇಬ್ಬರು ಜಗಳ ಆಡ್ತಾ ಇದ್ದಾರೆ, ಅಥವಾ ಡೈವರ್ಸ್ ಏನಾದರೂ ಹೋಗ್ತೀನಿ ಅಂತೇಳಿ ಆತ ಅಪ್ಲೈ ಮಾಡಿದ್ದೆ, ಒಂದು ಸಲ ಗಂಡ ಹೆಂಡತಿ ಜಾತಕವನ್ನು ಪರಿಶೀಲನೆ ಮಾಡಿದ್ರೆ ಈ ಥರ ಪ್ಲ್ಯಾನ್ ಪೊಸಿಷನ್ದ ಅವ್ರ ಕ್ಯಾರೆಕ್ಟರ್ ಚೇಂಜಸ್ ಆಗುತ್ತೆ. ಅಂದರೆ ಯಾವ ರೀತಿ ಅಂದರೆ ಇವಾಗ ಹೆಂಡತಿ ಸಾಫ್ಟ್ ಆಗಿರ್ತಾಳೆ, ಗಂಡ ಏನು ಮಾಡ್ತಾನೆ ದಿನ ಬರೋದು, ಹೊಡೆಯೋದು, ಅಥವಾ ಅನುಮಾನ ಕೊಡೋದು, ಈ ಥರ ಏನಾದರೂ ಒಂದು ಸುಮ್ಸೆ ಕಿರಿಕಿರಿ ಮಾಡ್ತದೆ. ಯಾಕೆ ಅಂತಂದರೆ ಇದು ಅವನು ತಪ್ಪಲ್ಲ, ಅವನ ಜಾತಕದಲ್ಲಿ ಕುಜದೋಷ ಇರುತ್ತೆ. ಕುಜದೋಷ ಇರೋದ್ರಿಂದ ಅವನಲ್ಲಿ ವಿಪರೀತ ಕೋಪ, ಟೆನ್ಷನ್ಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಅದನ್ನು ಏನು ಮಾಡ್ತಾನೆ, ಆಚೆ ಕಡೆ ತೋರ್ಸೋಕ್ಕಾಗಲ್ಲ, ಹೆಂಡತಿ ಮೇಲೆ ತೋರಿಸ್ಬಿಡ್ತಾನೆ.
ಸೊ ಅವಾಗ ಏನಾಯ್ತಂದರೆ ಎಂತಗೂ ಟಾರ್ಚರು, ಅಯ್ಯೋ ಗಂಡನೇ ಬೇಡಪ್ಪ, ಈ ಟಾರ್ಚರ್ಗಿಂತ ಡೈವರ್ಸ್ ಕೊಬ್ಬರಿ ಹೋಗ್ಬಿಡೋದ. ಆವಾಗ ಆ ಗಂಡನ ದೋಷ ಏನಿದೆಯೋ ಅದನ್ನು ಸರಿ ಮಾಡಿಕೊಂಡು ಪ್ಲ್ಯಾನ್ ಪೊಸಿಷನ್ ಚೇಂಜ್ ಮಾಡಿದ್ದರಿಂದ ಅವನ ಕೋಪ ಅನ್ನೋದು ತಾನಾಗಿ ಕಡಿಮೆ ಆಗುತ್ತದೆ. ಪ್ಲಸ್ ಆರನೇ ಮನೆದು ಯಾವಾಗಲೂ ಸಾಲ ಶತ್ರು ರೋಗ. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀವಿ ವೀಕ್ಷಕರೇ, ಈ ದರ್ಶನ್ ಅವ್ರ 6ನೇ ಮನೆಯಲ್ಲಿರೋದು ರಾಹು. ಈ ರಾಹು ಇರೋದಿಂದನೇ ರೇಣುಕಾ ಸ್ವಾಮಿಯವರು ಚಿತ್ರದಿಂದಲೇ ಇಲ್ಲಿಗೆ ಬರೋಂಗೆ ಕ್ರಿಯೇಟ್ ಆಯ್ತು. ಅಂದರೆ ರಾಹು ಅಂದರೆ ಕ್ರಿಯೇಟ್ ಮಾಡ್ತಾನೆ, ಅಂದರೆ ವಿಧಿಯನ್ನು ಕ್ರಿಯೇಟ್ ಮಾಡ್ತಾನೆ. ಈ ನವಗ್ರಹಗಳಿಗೆ ಕೆಲವರು ಹೇಳ್ತಾನೆ ವಿಧಿನಪ್ಪ ನಾನೇನು ಮಾಡೋಕ್ಕಾಗಲ್ಲ ಅಂತಾರೆ. ಈ ವಿಧಿನ ಕ್ರಿಯೇಟ್ ಮಾಡೋದು ಯಾರು? ನವಗ್ರಹಗಳೇ. ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಅಲ್ಲಿರೋನ ಇಲ್ಲಿ ಬರೋಂಗೆ ಮಾಡ್ತಾರೆ. ಸೊ ಇಲ್ಲಿಗೆ ಬರೋಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯಾರಿಗೂ ನೆಮ್ಮದಿ ಇಲ್ಲ, ಎಲ್ಲರಿಗೂ ತೊಂದರೆಗಳಾಯಿತು. ಪ್ಲಸ್ ಇದರಿಂದ ಇನ್ನೊಂದು ಏನಾಗುತ್ತೆ ಅಂದರೆ ಇದರಲ್ಲಿ ಅವನು ಏನಾದರೂ ಜೂನ್ 8ನೇ ತಾರೀಕು ಬ್ಯಾಂಗ್ಳೂರಿಗೆ ಬರೋದು ನಾನು ತಪ್ಪಿಸ್ಕೊಂಡಿದ್ದರೆ ಈ ಗಂಡಾಂತರ ಮಿಸ್ ಆಗ್ತಾಯಿತ್ತು, ಯಾರಿಗೂ ತೊಂದರೆ ಆಗ್ತದೆ. ಇದರಿಂದ ಏನಾಗ್ತದೆ, ದಿನ ಭವಿಷ್ಯ ಅನ್ನೋದು ಕೂಡ ಕೆಲವರು ಸುಳ್ಳು ಅಂತ ಹೇಳ್ತಾರೆ. ನನ್ನ ಪ್ರಕಾರ ದಿನ ಭವಿಷ್ಯ ಅನ್ನೋದು ಖಂಡಿತ ಸತ್ಯ ಇದೆ, 100% ಇದೆ. ಆದರೆ ಕೆಲವರು ಏನು ಮಾಡ್ತಾರೆ, ದಿನ ಭವಿಷ್ಯ ಇಲ್ಲ, ಎಲ್ಲ ಸುಳ್ಳು ಅಂತಾರೆ. ಆದರೆ ಅದೇ ಯಾರು ದಿನ ಭವಿಷ್ಯ ಇಲ್ಲ ಅಂತ ಹೇಳ್ತಾರೋ ಅಂಥವ್ರ ಹತ್ರ ನೀವು ಒಂದು ಕ್ವಶನ್ ಕೇಳಿ, ಏನಂತ ಗೊತ್ತಾ, ಸ್ವಾಮಿ ನಾನು ಮದುವೆ ಆಗಬೇಕು, ಮುಹೂರ್ತ ಕೊಡಿ, ಗೃಹಪ್ರವೇಶ ಆಗಬೇಕು, ಒಂದು ಮುಹೂರ್ತ ಕೊಡಿ, ಆಮೇಲೆ ಏನೋ ಒಂದು ಪರ್ಚೇಸ್ ಮಾಡಿ ಮುಹೂರ್ತ ಕೊಡ್ತಾರೆ. ಆವಾಗ ವಾರ ತಿಥಿ ನಕ್ಷತ್ರ ಯೋಗ ಕರಣ ತಾರಾಬಲ ಚಂದ್ರಬಲ ಎಲ್ಲವೂ ನೋಡ್ತಾರೆ. ಆವಾಗ ಟೈಮ್ ಚೆನ್ನಾಗಿರುತ್ತಾ? ದಿನ ಭವಿಷ್ಯನೇ ಇಲ್ಲ ಅಂದರೆ ವಾರದಲ್ಲಿ 7 ದಿನ ನೀವು ಮಾಡ್ಬೋದಲ್ಲ ಶುಭ ಕಾರ್ಯಗಳು. ಮಂಗಳವಾರ ಮಾಡ್ಬೋದು, ಶನಿವಾರ ಮಾಡ್ಬೋದು, ಅಮಾವಾಸ್ಯೆ ಮಾಡ್ಬೋದು, ಪೌರ್ಣಿಮೆ ಮಾಡ್ಬೋದು, ಅಷ್ಟಮಿ ತಿಥಿ ಮಾಡ್ಬೋದು, ಷಷ್ಠಿ ತಿಥಿ ಮಾಡ್ಬೋದು, ನವಮಿ ತಿಥಿ ಮಾಡ್ಬೋದು. ದಿನ ಭವಿಷ್ಯ ಇದ್ದಿರೋರು ಇದನ್ನೆಲ್ಲ ಯಾಕೆ ಫಾಲೋ ಮಾಡ್ತೀರಾ? ಡೈರೆಕ್ಟಾಗಿ ಹೇಳ್ಬಿಡ್ಬೋದಲ್ವಾ, ಇಲ್ಲ ಸ್ವಾಮಿ ದಿನ ಭವಿಷ್ಯನೇ ಇಲ್ಲ, ಈ ವಾರದಲ್ಲಿ 7 ಜನ ಯಾವಾಗ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದಲ್ವಾ? ಹಾಳೆಲ್ಲ ಯಾಕೆಂದ್ರೆ ಮುಹೂರ್ತ ಕೊಡೋದ್ರಿಂದ ದುಡ್ಡು ಸಿಗುತ್ತೆ. ಸೊ ಅವರು ಹೊಟ್ಟೆಪಾಡಿಗೋಸ್ಕರ ಜ್ಯೋತಿಷವನ್ನವರು ಹಿಂಗೆ ಬೇಕಾದ್ರೆ ಹೇಳ್ತಾರೆ, ಯಾವ ರೀತಿ ಬೇಕಾದ್ರೆ ಜೊತೆಗೆ ಇನ್ನೊಂದು ಏನಂತ ಅವ್ರ ಹತ್ರ ಹೋಗಿ, ಸ್ವಾಮಿ ಇಷ್ಟೆಲ್ಲ ಹೇಳ್ತಿರಲ್ಲ, ಜ್ಯೋತಿಷ ಏನಾದರೂ ಪ್ರೂವ್ ಮಾಡ್ತೀರ ನಿಮ್ಮ ಕೈಯಲ್ಲಿ ಅಂತ. ಖಂಡಿತ ಆಗಲ್ಲ. ಯಾಕೆಂದರೆ ಅವರು ಪ್ರಿಡಿಕ್ಷನ್ ಹೇಳೋದ್ರ ಮುಖಾಂತರ ನೀನು ಜೀವನದಲ್ಲಿ ಹಿಂಗಾಗಿದೆ ಅಂತ ಮಾತ್ರ ಹೇಳ್ತಾರೆ ಹೊರತು ಅದರಲ್ಲಿ ಒಂದು 10 ಪಾಯಿಂಟ್ ಇದೆ, ಒಂದು 5-6 ಪಾಯಿಂಟ್ ಸಕ್ಸಸ್ ಆಗ್ಬೋದು, 4 ಪಾಯಿಂಟ್ ಫೇಲ್ಯೂರ್ ಆಗುತ್ತೆ. ಆದರೆ ನಂದ್ರಲ್ಲಿ ಹಂಗಲ್ಲ. ಅವರಿಗೆ ಜ್ಯೋತಿಷ ನಂಬಿಕೆ ಇರಲಿ ಬಿಡಲಿ, ನಾನು ಪ್ಲ್ಯಾನ್ಡ್ ಪೊಸಿಷನ್ ಚೇಂಜ್ ಮಾಡೋದ್ರಿಂದ ಅವನು ಕ್ಯಾರೆಕ್ಟರ್ ಚೇಂಜಸ್ ಆಗುತ್ತೆ. ಈಗ ಹೇಳಿದ್ನಲ್ಲ ಎಕ್ಸಾಂಪಲ್, ಒಬ್ಬ ಜಿಮ್ ಮಾಸ್ಟರು ತೊಗೊಳೋದ್ರಿಂದ ಅವನು ಜಿಮ್ ಮಾಡೋದೇ ಬಿಟ್ಬಿಡ್ತಾನೆ. ಅವನ ಕೆಲಸ ಏನೋ ನಾನು ಬರೀ ತಿನ್ನೋದು, ಮಲಗೋದು, ಆರಾಮಾಗಿರೋದು, ಯಾವುದ್ರ ಮೇಲೆ ಆಸಕ್ತಿ ಇರಲಿಲ್ಲ. ಇದನ್ನೇ ಉಲ್ಟಾ ಮಾಡ್ಕೊಳ್ಳೋಣ. ಯಾವ ಕೆಲವರಿಗೆ ಹೇಳ್ತಾರೆ ಹುಡ್ದಾಗಿಂದ ಅವ್ರು ಸೋಂಬೇರಿ ಆಗಿರ್ತಾರೆ, ಅಪ್ಪ ಅಮ್ಮ ಇರ್ತಾರೆ ಕೆಲಸ ಮಾಡೋಲ್ಲ ಅಂತ 10 ಸಲ ಹೇಳಬೇಕು ಅವನಿಗೆ, ಅವಾಗಲೇ ಎದ್ದು ಕೆಲಸ. ಅಂಥವ್ರನ್ನ ಬೇಕಾದ್ರೆ ಈ ಥರ ಉಲ್ಟಾ ಮಾಡಬೇಕಾ? ಅಂದರೆ ಒಳ್ಳೆ ಜಿಮ್ ಮಾಸ್ಟರ್ ಆಗಬೇಕಾ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಾ, ಯಾವಾಗಲೇ ಆಕ್ಟಿವ್ ಅದನ್ನು ಕೂಡ ಮಾಡ್ಬೋದು. ಈ ಜ್ಯೋತಿಷದಲ್ಲಿ ನಾವು ಹೆಂಗೆ ಬೇಕಾದ್ರೂ ಆಟ ಆಡ್ಬೋದು. ಈ ಜ್ಯೋತಿಷಕ್ಕೆ ಅಷ್ಟೊಂದು ಕೆಪಾಸಿಟಿ ಇದೆ. ಮನುಷ್ಯನ ಆಗು ಹೋಗಲು ತೀರ್ಮಾನ ಮಾಡೋದೇ ಈ ಜ್ಯೋತಿಷ. ಇವತ್ತು ಈ ಕೆಟ್ಟ ಪರಿಸ್ಥಿತಿ ದರ್ಶನ ಇರೋದಕ್ಕೆ ಕಾರಣ ಅಂದರೆ ಈ ಜ್ಯೋತಿಷನೇ ಕಾರಣ. ಈ ಪ್ಲ್ಯಾನ್ಡ್ ಪೊಸಿಷನ್ಸ್ ಚೇಂಜ್ ಆಯಿತು ಅಂದರೆ ಪರ್ಮನೆಂಟಾಗಿ ಅವರು ಹ್ಯಾಪಿಯಾಗಿರ್ತಾರೆ, ವಿತ್ ಫ್ಯಾಮಿಲಿ ಜೊತೆಲಿರ್ತಾರೆ. ಇನ್ನೊಂದು ಹೇಳ್ತೀನಿ ವೀಕ್ಷಕರೇ, ದರ್ಶನ್ ಅವ್ರ ತಮ್ಮ ಮತ್ತು ಅಣ್ಣ ಇಬ್ಬರು ಒಟ್ಟಿಗಿಲ್ಲ, ಇಬ್ಬರು ಬೇರೆ ಆದಕ್ಕೆಂದರೆ ರಾಹುನೇ ಮೇನ್ ಕಾರಣ ಇದೆ. ರಾಹು ಬಂದು ಕುಜ ನಕ್ಷತ್ರ ಇರೋದ್ರಿಂದ ಇಲ್ಲಿ ಕುಜ ದೋಷ ಸರ್ಪದೋಷ 2 ಕ್ರಿಯೇಟ್ ಆಯಿತು. ಸೊ ಇದರಿಂದ ಅಣ್ಣ ತಮ್ಮ ಬೇರೆ ಇವತ್ತು ಒಂದಾಗಿರ್ಬೋದು, ಮತ್ತೆ ನಾಳೆ ಮತ್ತೆ ಬೇರೆ ಬೇರೆ ಹಾಗೆ ಆಗ್ತಾರೆ ಅಂತ ಒಳ್ಳೆ ಬಾಂಡಿಂಗ್ ಇರೋದಿಲ್ಲ. ಸೊ ಎರಡನೇದೇನಪ್ಪ ಅಂದರೆ 4ನೇ ಮನೆ ಸ್ವಂತ ಮನೆ ತೋರಿಸುತ್ತೆ. ಆದರೆ ಇರೋದು ಅಲ್ಲಿಗೆ ದಶಮದಲ್ಲಿ ಮೇಲ್ನೋಟಕ್ಕೆ ಸೂರ್ಯ ದಶಮನಿದ್ರೆ ಒಳ್ಳೆಯದು. ಬಟ್ ಇರೋ ನಕ್ಷತ್ರ ಯಾವುದು? ಕುಜ ನಕ್ಷತ್ರ. ಕುಜ ಏನಾಗುತ್ತೆ ಅಂದರೆ ಸಪ್ತಮಾಧಿಪತಿ ವೈಯಾಧಿಪತಿ ಆಗಿರೋದ್ರಿಂದ ಇವಾಗ ಎಲ್ಲಿ ವಾಸ ಇದ್ದಾರೆ? ಜೈಲಲ್ಲಿದೆ. ಈ 4ನೇ ಮನೆ 12ನೇ ಮನೆ ಅಧಿಪತಿ ನಕ್ಷತ್ರ ಇದ್ದಿಂದ ಜೈಲು ವಾಸ ಇದಕ್ಕೂ ಒಂದು ಕಾರಣ. ಪ್ಲಸ್ ಇನ್ನೊಂದು ವೀಕ್ಷಕರ ಹೇಳೋಕೆ ಇಷ್ಟಪಡ್ತೀನಿ, ಇದು ಕುಜ ಚಂದ್ರ ಕಾಂಬಿನೇಷನ್ಸ್ ಇದೆ ನೋಡಿ. ಈ ಕುಜ ಚಂದ್ರ ಕಾಂಬಿನೇಷನ್ಸ್ ಕೂಡ ತುಂಬ ವೆರಿ ಬ್ಯಾಡ್. ಯಾಕೆ ಅಂದರೆ ದರ್ಶನ್ ಅವ್ರಿಗೆ ಊಟಕ್ಕೆ ಅಧಿಪತಿ ಯಾರು? ಚಂದ್ರ. ಆದರೆ ಇವತ್ತಿನ ದಿವಸ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಪ್ಲಸ್ ಅವರೇ ಪರ್ ಡೇ ಡೈಲಿ 100 ಜನಕ್ಕೆ ಊಟ ಹಾಕ್ತಾರೆ, ಅಷ್ಟು ಕೆಪಾಸಿಟಿ ಇದೆ. ಆದರೆ ಅವ್ರ ಮನೆ ಊಟ ಅವ್ರ ಕೈಲಿ ತಿನ್ನೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಚಂದ್ರ ಬಂದು ಕುಜನ ಜೊತೆ ಪೀಡಿತನಂತೆ. ಸೊ ಈ ಎಲ್ಲ ಗ್ರಹಗಳನ್ನು ನಾವು ಸ್ಥಾನ ಬದಲಾವಣೆ ಮಾಡೋದ್ರಿಂದ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಹೇಳ್ತಾರೆ. ಸೊ ಈ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಸ್ಕೊಳ್ಳೋದ್ರಿಂದ ಅವರಿಗೆ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಮುಕ್ತಿ ಸಿಗುತ್ತದೆ. ಓಕೆ ಗುರುಜಿ, ಒಂದು ಜಾತಕದಲ್ಲಿ ಯಾವ ರೀತಿಯಾದ ಗ್ರಹ ಬದಲಾವಣೆ ಆಗುತ್ತೆ, ಗ್ರಹ ಬದಲಾವಣೆ ಆದಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ, ಅದಕ್ಕೆ ಪರಿಹಾರ ನಾವು ಹೇಗೆ ಮಾಡ್ಕೋಬಹುದು ಅಂದರೆ ಜಾತಕ ಬದಲಾವಣೆಯನ್ನು ನಿಮ್ಮ ಬಳಿ ಮಾಡಿಸ್ಕೊಂಡ್ರೆ
ಈಗ ಹೇಳಿದ್ರಿ ದರ್ಶನ್ ಅವರು ಸರಿಯಾದ ನಿಟ್ಟಿನಲ್ಲಿ ಏನಾದರೂ ನಾವು ಅವರು ಪರಿಹಾರವನ್ನು ತೆಗೆದುಕೊಂಡಿದ್ರೆ ಇವತ್ತು ಅವರು ಜೈಲಿಗೆ ಹೋಗೋ ಪರಿಸ್ಥಿತಿ ಇರ್ತಾ ಇರಲಿಲ್ಲ ಅಂತ ತುಂಬಾ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ. ಇನ್ನು ವೀಕ್ಷಕರೇ, ನೀವೇ ನೋಡಿದ್ರಲ್ಲ ಗುರೂಜಿ ಜಾತಕದಲ್ಲಿ ಯಾವ ರೀತಿ ಗ್ರಹಗಳು ಬದಲಾವಣೆ ಆಗತ್ತೆ, ಈ ಗ್ರಹಗಳ ಬದಲಾವಣೆಯಿಂದ ನಮ್ಮ ಒಂದು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಅದನ್ನು ಯಾವ ರೀತಿಯಾಗಿ ಜಾತಕದಿಂದಲೇ ಆ ಗ್ರಹಗಳ ಬದಲಾವಣೆ ಮಾಡಿಸೋದ್ರಿಂದ ಪರಿಹಾರವನ್ನು ತಿಳ್ಕೋಬಹುದು ಅಂತ ಗುರೂಜಿ ತಿಳಿಸ್ಕೊಟ್ರು. ನೀವು ಕೂಡ ಗುರೂಜಿಯನ್ನ ನೇರ ಭೇಟಿ ಮಾಡಬೇಕು ಅಂದ್ರೆ ಟಿವಿ ಸ್ಕ್ರೀನ್ ಕೆಳಗಡೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇತ್ತು, ಆ ನಂಬರ್ಗೆ ಕಾಲ್ ಮಾಡಿ ಗುರೂಜಿಯನ್ನ ನೇರ ಭೇಟಿಯನ್ನ ಮಾಡಬಹುದು. ಇದು ಇವತ್ತಿನ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾ ಟಿವಿ. ಆತ್ಮ ಜ್ಯೋತಿಷ್ಯ ಜಾತಕದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆ ಮಾಡುವುದರಿಂದ ಪರ್ಮನೆಂಟ್ ಜಾಬ್, ಹೆಲ್ತ್ ಪ್ರಾಬ್ಲಮ್, ಮ್ಯಾರೇಜ್, ಬಿಸ್ನೆಸ್, ಡಿಪ್ರೆಷನ್ ಇತ್ಯಾದಿ ನಿವಾರಣೆಯಾಗುತ್ತದೆ. ನೇರ ಸಂಪರ್ಕಕ್ಕಾಗಿ ಕರೆ ಮಾಡಿ 9945885351. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. Attica Gold Company. ಒಂಟಿ ಸಲಗ ಒಂಟಿಯಾಗೆ ಜಗತ್ತನ್ನ ಎದುರಿಸೋದಕ್ಕೆ ಯಾವತ್ತೂ ಭಯ ಪಡಲ್ಲ. ಭೀಮಾ ನಮಗೆ ಸಿನಿಮಾ.